ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಯೂನಿಕ್ ಡಿಶ್ ಆ್ಯಂಡ್ ಒನ್ ಆಫ್ ಎ ಕೈಂಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ನೀವು ಹೇಳ್ಬೋದು. ಯಾಕೆ ಅಂದರೆ ಈ ಡಿಶ್ಶು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಮಾಡೋ ಪ್ರೊಸೆಸ್ ಇದೆಯಲ್ಲ ಸಖತ್ ಎಂಜಾಯ್ ಮಾಡ್ತೀರಾ. ಈ ಡಿಶ್ನ ಲಾಸ್ಟ್ ಇಯರ್ ಕ್ವಾಟ್ಲೆ ಕಿಚನಲ್ಲಿ ಮಾಡಿದ್ದೆ ಆ್ಯಂಡ್ ಕುಕ್ ಆಫ್ ದ ವೀಕ್ ಕೂಡ ವಿನ್ ಆಗಿದ್ದೆ. ಶ್ರುತಿ ಮೇಡಮು ಆ್ಯಂಡ್ ಕೌಶಿಕ್ ಸರ್ ಇಬ್ರು ತಿನ್ಬಿಟ್ಟು ತಲೆ ಎಲ್ಲ ಕೆಡಿಸ್ಕೊಂಡ್ಬಿಟ್ಟಿದ್ರು. ಸಖತ್ತಾಗಿ ಬಂದಿತ್ತು ಟೇಸ್ಟ್ ಕೂಡ. ಆ್ಯಂಡ್ ನೀವು ಕೂಡ ತುಂಬ ಮೆಸೇಜ್ ಮಾಡ್ತಾ ಇದ್ರಿ ಕ್ವಾಟ್ಲೆ ಕಿಚನಲ್ಲಿ ಮಾಡಿರೋ ಡಿಶಸ್ನ ಮಾಡಿ ತೋರಿಸಿ ಅಂತ. ಸೊ ನಿಮಗೋಸ್ಕರ ಇವತ್ತು ಫ್ಲೈಯಿಂಗ್ ನೂಡಲ್ಸ್ ಮಾಡ್ತಾ ಇದ್ದೀನಿ. ಇದನ್ನ ವೆಜ್ಜಲ್ಲಿ ಕೂಡ ಮಾಡ್ಬೋದು ಆ್ಯಂಡ್ ನಾನ್ ವೆಜ್ಜಲ್ಲಿ ಕೂಡ ಮಾಡ್ಬೋದು. ಬಟ್ ಇವತ್ತು ಇದು ನಿಮ್ ರಿಕ್ವೆಸ್ಟೇ, ವೆಜ್ಜಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಫಿಶ್ ಕೂಡ ಯೂಸ್ ಮಾಡ್ಬೋದು, ಪ್ರಾನ್ಸ್ ಯೂಸ್ ಮಾಡ್ಬೋದು, ಚಿಕನ್ ಯೂಸ್ ಮಾಡ್ಬೋದು, ನಿಮ್ ಕ್ರಿಯೇಟಿವಿಟಿ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಗ್ರೇವಿಗೆ. ಬಟ್ ಇವತ್ತು ನಾನು ಇದಕ್ಕೆ ಮಶ್ರೂಮ್ ಮತ್ತೆ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ವೆಜ್ ಫ್ಲೈಯಿಂಗ್ ನೂಡಲ್ಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಬೆಲ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ರೆಡ್ ಅಂಡ್ ಯೆಲ್ಲೋ ಕಲರ್ ತಗೊಂಡಿದ್ದೀನಿ. ಸೊ ಕಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಒಳಗಡೆ ಅದೇನ್ ಸೀಡ್ಸ್ ಇದೆಯೋ ಅದನ್ನೆಲ್ಲ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ಇದನ್ನ ಸ್ಟ್ರೈಟ್ ಆಗಿ ಅಂದ್ರೆ ಉದ್ದುದ್ದಾಗಿ ಕಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಗ್ರೇವಿ ಮಾಡಿದಾಗ ಇದು ನೋಡಕ್ ಕೂಡ ಚೆನ್ನಾಗಿರುತ್ತೆ ಅಂಡ್ ತಿನ್ನೋ ಟೈಮಲ್ಲಿ ಬಾಯಲ್ಲಿ ಆ ಕ್ರಂಚಿ ಫೀಲಿಂಗ್ ಇರುತ್ತೆ. ನಾವು ದಪ್ಪ ಪೀಸ್ ಮಾಡಿದ್ರೆ ಆ ಫೀಲಿಂಗ್ ಬರಲ್ಲ, ತಿನ್ನೋಕೆ ಚೆನ್ನಾಗಿರಲ್ಲ. ಇಲ್ಲಿ ನಾನು ಬಟನ್ ಮಶ್ರೂಮ್ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ವಾಶ್ ಎಲ್ಲ ಆಗೋಗಿದೆ. ಮೊದಲನೇದಾಗಿ ಆ ಮುಂದ್ಗಡೆ ಪಾರ್ಟ್ ಏನಿರುತ್ತೋ ಅದನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಅದನ್ನ ತಿನ್ನಕ್ ಹೋಗ್ಬೇಡಿ, ಗಲೀಜಿರುತ್ತೆ. ಅಂಡ್ ಚಿಕ್ಕ ಮಶ್ರೂಮ್ನ 2 ಪೀಸ್ ಮಾಡ್ಕೊಂಡೆ ಅಂಡ್ ದೊಡ್ಡ ಮಶ್ರೂಮ್ಸ್ನ ಒಂದು 4 ಪೀಸ್ ಮಾಡ್ಕೊಂತೀನಿ. ಯಾಕೆಂದ್ರೆ ನಾವು ಫ್ರೈ ಮಾಡುವಾಗ ಎಲ್ಲ ಒಂದೇ ಸೈಜ್ ಅಲ್ಲಿ ಇರುತ್ತೆ ಅಂಡ್ ಕನ್ಸಿಸ್ಟೆಂಟ್ ಆಗಿರುತ್ತೆ. ಅಂಡ್ ಮಿಕ್ಕಿರೋ ಮಶ್ರೂಮ್ಸ್ನೆಲ್ಲ ನಾನು ನೀಟಾಗಿ ಅದೇ ಸೈಜ್ಗೆ ಪ್ರಪೋರ್ಷನೇಟ್ ಆಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಅಂಡ್ ಎಲ್ಲ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ಗೆ ಹಾಕೊಂಡೆ. ನೆಕ್ಸ್ಟ್ ನಾನು ಫ್ರೆಶ್ ಪನ್ನೀರ್ ತಗೊಂಡಿದ್ದೀನಿ. ಇದನ್ನ ಸ್ಮಾಲ್ ಕ್ಯೂಬ್ ಸೈಜ್ ಆಗಿ ಕಟ್ ಮಾಡ್ಕೊಂತಾ ಇದ್ದೀನಿ. ಮೇಕ್ ಶೋರ್ ಎಲ್ಲಾ ಕ್ಯೂಬು ಪ್ರಪೋರ್ಷನೇಟ್ ಆಗಿ ಒಂದೇ ಸೈಜ್ ಅಲ್ಲಿ ಕಾಣಿಸ್ಬೇಕು, ನೋಡೋಕ್ ಚೆನ್ನಾಗಿರುತ್ತೆ. ಇದಾದ್ಮೇಲೆ ಇಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ತಗೊಂಡಿದ್ದೀನಿ. ಇದನ್ನ ಬಾಟಮ್ ಪಾರ್ಟ್ ಅಂಡ್ ಲೀಫ್ ಪಾರ್ಟ್ನ ಸಪ್ರೇಟ್ ಮಾಡ್ಕೊಂಡೆ ಅಂಡ್ ಲೀಫ್ ಪಾರ್ಟ್ನ ನೀಟಾಗಿ ಫೈನ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ತರ ಕಾಣಿಸ್ಬೇಕು, ಫುಲ್ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ನಮ್ಮ ಬಾಟಮ್ ಪಾರ್ಟ್ ಏನಿದೆಯೋ ಅದನ್ನು ನೀಟಾಗಿ ಫೈನ್ ಚಾಪ್ ಮಾಡ್ಕೊಳ್ಳಿ. ಫೈನಲಿ ಇಲ್ಲಿ ನಾನು ಬ್ರಾಕ್ಲಿನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಂ ಸೈಜ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂಡ್ ವಾಶ್ ಮಾಡೋ ಮುಂಚೆ 15 ಮಿನಿಟ್ಸ್ ಬೇಕಿಂಗ್ ಸೋಡಾ ಅಲ್ಲಿ ನೆನೆಸ್ಬೇಕು. ಒಂದು ಪಾತ್ರೆಯಲ್ಲಿ ನೀರು ತಗೊಂತಾ ಇದ್ದೀನಿ ಅಂಡ್ ನೀರ್ನ ಚೆನ್ನಾಗಿ ಕುದಿಸ್ಬೇಕು. ಯಾವಾಗ ನಿಮ್ ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೋ ನಾನು ಇದು ಒಳಗಡೆ ನಾನು ಏನ್ ನೂಡಲ್ಸ್ ಇಟ್ಕೊಂಡಿದ್ನೋ ಅದನ್ನ ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ. ಅಂಡ್ ಈ ವೆರಿ ಇಂಪಾರ್ಟೆಂಟ್ ಥಿಂಗ್, ಅಕ್ಕ ನೂಡಲ್ಸ್ ಯೂಸ್ ಮಾಡಬೇಕು. ಬೇರೆ ನೂಡಲ್ಸ್ ಯೂಸ್ ಮಾಡಿದ್ರೆ ಎಲ್ಲ ಬ್ರೇಕ್ ಆಗೋಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಂತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಸೊ ಇದೆಲ್ಲ ಆದ್ಮೇಲೆ 2 ಫೋರ್ಕ್ ತಗೊಂಡು ನಮ್ಮ ನೂಡಲ್ಸ್ನ ಸ್ಲೋ ಆಗಿ ಸಪ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಪೇಷನ್ಸ್ ಅಲ್ಲಿ ಮಾಡ್ಬೇಕಿದ್ದನ್ನ. ಸೊ ಇದಾದ್ಮೇಲೆ ಒಂದು ಪಾತ್ರೆ ತಗೊಳ್ಳಿ. ಈ ತರ ಒಂದು ರೌಂಡ್ ಆಗಿ ಇರೋ ಪಾತ್ರೆ ಇದ್ರೆ ಹೆಲ್ಪ್ ಆಗುತ್ತೆ. ಅಂಡ್ ನಮ್ಮ ನೂಡಲ್ಸ್ ನ ಡ್ರೈನ್ ಮಾಡಕ್ಕೆ ಈ ತರ ಒಂದು ಡ್ರೈನರ್ ತಗೊಂಡೆ. ನಾನು ಏನು ನೂಡಲ್ಸ್ ನ ಬಾಯ್ಲ್ ಮಾಡಿದ್ನೋ ಆ ವಾಟರ್ನ ಕಂಪ್ಲೀಟ್ ಆಗಿ ಈ ಬೌಲ್ ಒಳಗಡೆ ಡ್ರೈನ್ ಮಾಡ್ತಾ ಇದ್ದೀನಿ. ಅಂಡ್ ಇಮಿಡಿಯೇಟ್ ಆಗಿ ಡ್ರೈನ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂತಾ ಇದ್ದೀನಿ. ಯಾಕೆ ಅಂದ್ರೆ ನಮ್ಮ ನೂಡಲ್ಸ್ ಬಿಸಿ ಇದ್ದಾಗ ಫುಲ್ ಮುದ್ದೆ ತರ ಆಗೋಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೊಂಡು ಇದನ್ನ ಟಾಸ್ ಮಾಡ್ಕೊಂತಾ ಇದ್ದೀನಿ. ಹಂಗ್ ಮಾಡಿದಾಗ ನಮ್ಮ ನೂಡಲ್ಸ್ ಒಂದಕ್ಕೊಂದು ಸ್ಟಿಕ್ ಆಗಲ್ಲ. ಅಂಡ್ ಅಗೇನ್ ಮತ್ತೆ 2 ಫೋರ್ಕ್ ತಗೊಂಡು ಅದನ್ನ ಸಪ್ರೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಮ್ಮ ನೂಡಲ್ಸ್ ಫ್ರೈ ಮಾಡಕ್ಕೆ ಬಾಂಡ್ಲಿಯಲ್ಲಿ ಎಣ್ಣೆ ತಗೊಂತಾ ಇದ್ದೀನಿ. ಎಣ್ಣೆನ ಮೀಡಿಯಂ ಫ್ಲೇಮ್ ಅಲ್ಲೇ ಹೀಟ್ ಮಾಡಬೇಕು. ಇದೆಲ್ಲ ಆದ್ಮೇಲೆ ಒಂದು ಚಾಪ್ ಸ್ಟಿಕ್ ಅಲ್ಲಿ ಈ ತರ ನೂಡಲ್ಸ್ ನ ಇಟ್ಕೊಂಡು ನಾವೇನ್ ಬಾಂಡ್ಲಿಯಲ್ಲಿ ಎಣ್ಣೆ ಇಟ್ಟಿದ್ವೋ ಅದ್ರ ಒಳಗಡೆ ಸ್ಲೋ ಆಗಿ ಕೆಳಗಡೆ ಬಿಡ್ತಾ ಇದ್ದೀನಿ. ರಿಮೆಂಬರ್ ಒನ್ ಥಿಂಗ್, ನಮ್ಮ ನೂಡಲ್ಸ್ ಬರೀ 20% ಮಾತ್ರ ಎಣ್ಣೆ ಒಳಗಡೆ ಹೋಗ್ಬೇಕು. ಇನ್ನು ಮಿಕ್ಕಿದ 80% ಮೇಲ್ಗಡೆನೆ ಇರಬೇಕು. ಅರ್ಜೆಂಟ್ ಮಾಡೋಕೆ ಹೋಗ್ಬೇಡಿ. ಎಲ್ಲ ಸೆಟ್ ಆದ್ಮೇಲೆ ನಮ್ಮ ಸೌಟ್ ಅಲ್ಲಿ ಒಂದೊಂದೇ ಸ್ಪೂನ್ ಎಣ್ಣೆನ ನೂಡಲ್ಸ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ಟೇಕ್ ಯುವರ್ ಟೈಮ್. ಇದನ್ನ ಪ್ರೀತಿಯಿಂದ ಸ್ಲೋ ಆಗಿ ಮಾಡ್ತಾ ಇರಬೇಕು. ನನಗೆ ಅಟ್ಲೀಸ್ಟ್ 20 ಮಿನಿಟ್ಸ್ ಆಯ್ತು ನಮ್ಮ ನೂಡಲ್ಸ್ನ ಗೋಲ್ಡನ್ ಬ್ರೌನ್ ಅಂಡ್ ಕ್ರಿಸ್ಪಿ ಮಾಡೋದಕ್ಕೆ.
ಈ ಡಿಶ್ ಏನಪ್ಪ ಅಂದರೆ ಮಾಡೋಕ್ಕೆ ಸ್ವಲ್ಪ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ, ಬಟ್ ಎಂಡ್ ಪ್ರಾಡಕ್ಟ್ ಅಮೇಝಿಂಗ್ ಆಗಿರುತ್ತೆ. ಸೊ ಇದನ್ನು ನಿಮ್ಮ ಫ್ಯಾಮಿಲಿ ಜೊತೆ ಮಾಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಬ್ಬರೇ ಮಾಡೋಕ್ಕೆ ಹೋಗ್ಬಿಡಿ, ನಿಮ್ಮ ಫ್ಯಾಮಿಲಿ ಜೊತೆ ಇದನ್ನು ಮಾಡಿ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಪ್ರೊಸೆಸ್. ಆಲ್ಮೋಸ್ಟ್ ನಮ್ಮ ನೂಡಲ್ಸ್ ಆಗ್ತಾ ಇದೆ. ಫೈನಲಿ ನಮ್ಮ ಫ್ಲೈಯಿಂಗ್ ನೂಡಲ್ಸ್ ರೆಡಿ ಆಗಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಮಾಡಿದಾಗ ಕೂಡ ಇದೇ ಥರ ಗೋಲ್ಡನ್ ಬ್ರೌನ್ ಆಗಿ ಕಾಣಿಸ್ಬೇಕು. ಆ್ಯಂಡ್ ನೀವು ಚಾಪ್ ಸ್ಟಿಕ್ನ ಯಾವಾಗ ಬಿಡ್ತಿರೋ ಇದು ಹಂಗೆ ನಿಂತ್ಕೋಬೇಕು. ದಿಸ್ ಇಸ್ ಕಾಲ್ಡ್ ಫ್ಲೈಯಿಂಗ್ ನೂಡಲ್ಸ್. ನಾನು ಇವಾಗ ಏನು ಪ್ರಾಸೆಸ್ನ ಮಾಡಿದ್ನೋ ಅಂದರೆ ನಾನು ಚಾಪ್ ಸ್ಟಿಕ್ಕಲ್ಲಿ ನೂಡಲ್ಸ್ ಇಟ್ಕೊಂಡು ಎಣ್ಣೆ ಹಾಕಿ ತೆಗೆದು ಇಲ್ಲಿ ಇಟ್ಟಿದ್ದೀನಲ್ಲ, ಅದೇ ಥರ ನೀವು ಮಾಡಿ ನಿಮ್ಮ ನೂಡಲ್ಸು ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಐ ಬಿ ವೆರಿ ಹ್ಯಾಪಿ. ಅದ್ರದ್ದೊಂದು ಫೋಟೋ ಹೊಡೆದ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ, ಅದೇ ನಾನು ಕೊಡ್ತಾ ಇರೋ ನಿಮಗೆ ಚಾಲೆಂಜ್. ಇದೆಲ್ಲ ಆದಮೇಲೆ ನಮ್ಮ ಹತ್ರ ಏನು ಮಿಕ್ಕಿರೋ ನೂಡಲ್ಸ್ ಇದೆಯೋ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಈ ಥರ ಒಂದು ಬೇಸ್ನ ಕ್ರಿಯೇಟ್ ಮಾಡ್ಕೊತೀನಿ. ಲೇಟರ್ ಸ್ಟೇಜಸ್ಸಲ್ಲಿ ನಿಮ್ಗೆ ಏನಕ್ಕೆ ಈ ಥರ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಗೋಲ್ಡನ್ ಫ್ರೈ ಮಾಡಿ ರೆಡಿ ಮಾಡ್ಕೊಳ್ಳಿ. ರೆಡಿ ಆದಮೇಲೆ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಸೊ ನಮ್ಗೆ ಈ ಥರ ಕಾಣಿಸ್ಬೇಕಾಗತ್ತೆ ಫೈನಲ್ ಔಟ್ಪುಟ್ಟು. ನೆಕ್ಸ್ಟ್ ಈ ಥರ ಒಂದು ಬೌಲ್ ತಗೊಂಡು ಪನ್ನೀರ್ ಮತ್ತು ಮಶ್ರೂಮ್ಗೆ ಒಂದು ಬ್ಯಾಟರ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ವೆರಿ ಸಿಂಪಲ್. ಒಂದು 4ರಿಂದ 5 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊತಾ ಇದ್ದೀನಿ. ಟೇಸ್ಟ್ಗೋಸ್ಕರ ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರು. ಮಿಕ್ಕಿದ ಏನೂ ಮಸಾಲ ಯೂಸ್ ಮಾಡಲ್ಲ, ಬಿಕಾಸ್ ಗ್ರೇವಿಯಲ್ಲಿ ಬೇರೆ ಮಸಾಲ ಎಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಮಶ್ರೂಮ್ ಆ್ಯಂಡ್ ಪನ್ನೀರ್ನ ಆ ಬೌಲಲ್ಲಿ ಹಾಕಿ ಕಾರ್ನ್ಫ್ಲೋರಲ್ಲಿ ಚೆನ್ನಾಗಿ ಟಾಸ್ ಮಾಡ್ಕೊತಾ ಇದ್ದೀನಿ. ವಾಟರ್ ಎಲ್ಲ ಏನೋ ಬೇಕಾಗಲ್ಲ, ಬಿಕಾಸ್ ನಮ್ಮ ಮಶ್ರೂಮ್ ಆ್ಯಂಡ್ ಪನ್ನೀರಲ್ಲೇ ತುಂಬ ಮಾಯಿಶ್ಚರ್ ಇರುತ್ತೆ. ಅದೇ ನಮಗೆ ಒಂದು ತಿನ್ ಪೌಡರ್ ಕೋಟೆಡ್ ಫೀಲ್ ಕೊಡುತ್ತೆ. ಸೊ ಇದೆಲ್ಲ ಆದಮೇಲೆ ನಮ್ಮ ಬಿಸಿ ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಇದಾದಮೇಲೆ ನಾನು ಫಸ್ಟ್ ಟೈಮು ಬರೀ 5 ನಿಮಿಷ ಮಾತ್ರ ಇದನ್ನು ಫ್ರೈ ಮಾಡ್ತೀನಿ. ಫ್ರೈ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇದನ್ನು ಆಚೆ ತೆಗೆದು ಒಂದು 5 ನಿಮಿಷ ಕೂಲ್ ಆಗೋಕ್ಕೆ ಬಿಡ್ತೀನಿ. ಸೊ ಕೂಲ್ ಆಗೋದು ಏನಕ್ಕೆ ಅಂದರೆ ಮಾಯಿಶ್ಚರ್ ಎಲ್ಲ ಆಚೆ ಹೋಗಬೇಕು. ಸೊ ಒನ್ಸ್ ಕೂಲ್ ಡೌನ್ ಆದಮೇಲೆ ಇದನ್ನು ಮತ್ತೆ ಹೈ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಹಾಕಿ ರೀಫ್ರೈ ಮಾಡ್ಕೊತೀನಿ. ಎಂಟೈರ್ ಮಾಯಿಶ್ಚರ್ ಆಚೆ ಹೋಗುತ್ತೆ. ಆ್ಯಂಡ್ ನಿಮ್ಮ ಮಶ್ರೂಮ್ ಮತ್ತು ಪನ್ನೀರು ಸಖತ್ ಕ್ರಿಸ್ಪಿಯಾಗಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಫೈನಲ್ ಆಗಿ ನಮ್ಮ ಮಶ್ರೂಮ್ ಮತ್ತು ಪನ್ನೀರ್ ಫುಲ್ ಗೋಲ್ಡನ್ ಫ್ರೈ ಆಗಿ ಈ ಥರ ಕಾಣಿಸ್ಬೇಕು. ನಮ್ಮ ಫೈನಲ್ ಗ್ರೇವಿ ಪ್ರಿಪರೇಷನ್ಗೆ ಮೊದಲನೇದಾಗಿ ಒಂದು ಬೇಸ್ ಸಾಸ್ ಮಾಡ್ಕೋಬೇಕು. ಅದಕ್ಕೆ ಒಂದು ಬೌಲ್ ತಗೊತಾ ಇದ್ದೀನಿ. ಈ ಬೌಲ್ಗೆ ಮೊದಲನೇದಾಗಿ ರೆಡ್ ಚಿಲ್ಲಿ ಸಾಸ್, ಅದಾದಮೇಲೆ ಡಾರ್ಕ್ ಸೋಯಾ ಸಾಸ್ ಆ್ಯಂಡ್ ಫೈನಲಿ ಹನಿ, ಈ ಮೂರನ್ನು ಮಿಕ್ಸ್ ಮಾಡಿ ಒಂದು ಫೈನ್ ಪೇಸ್ಟ್ ಮಾಡ್ಕೊತೀನಿ. ಯಾಕೆಂದರೆ ಒಂದು ಸ್ವೀಟ್ ಆ್ಯಂಡ್ ಸ್ಪೈಸಿ ಫ್ಲೇವರ್ ಕೊಡುತ್ತೆ ನಮಗೆ ಗ್ರೇವಿಯಲ್ಲಿ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ಒಂದು ಪ್ಯಾನ್ ತಗೊತಾ ಇದ್ದೀನಿ. ಪ್ಯಾನ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನೇನು ಸ್ಪ್ರಿಂಗ್ ಆನಿಯನ್ ಬಾಟಮ್ ಪಾರ್ಟ್ನ ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಮೊದಲನೇದಾಗಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಅಂದರೆ ಗಾರ್ಲಿಕ್ ಆ್ಯಂಡ್ ಫೈನಲಿ ಜಿಂಜರ್ ಅಂದರೆ ಶುಂಠಿ, ಇವೆರಡನ್ನು ಫೈನ್ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಈ 3 ಇಂಗ್ರೀಡಿಯೆಂಟು ಪ್ಯಾನ್ಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇಕ್ ಶೋರ್ ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಸೊ ಇದೆಲ್ಲ ಆದಮೇಲೆ ನಾವು ಏನು ಸಾಸ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ತುಂಬ ಲೋ ಫ್ಲೇಮಲ್ಲಿ ಮಾಡಬೇಕು. ತುಂಬ ಹೈ ಫ್ಲೇಮ್ ಇದ್ದರೆ ಸಾಸ್ ಹಾಕಿದ ತಕ್ಷಣ ನಮ್ಮ ಸಾಸ್ ಸುಟ್ಟೋಗ್ಬಿಡುತ್ತೆ. ಸೊ ಇದಾದಮೇಲೆ ನಾನು ಬ್ರಾಕ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಅಂದರೆ ರೆಡ್ ಬೆಲ್ ಪೆಪ್ಪರ್ ಆ್ಯಂಡ್ ಯೆಲ್ಲೋ ಬೆಲ್ ಪೆಪ್ಪರ್, ಕಲರ್ಫುಲ್ ಆಗಿ ಕಾಣಿಸುತ್ತೆ. ಇದಿಲ್ಲ ಅಂದರೆ ನೀವು ನಿಮ್ಗೇನು ರೆಗ್ಯುಲರ್ ಆಗಿ ಗ್ರೀನ್ ಕ್ಯಾಪ್ಸಿಕಮ್ ಸಿಗುತ್ತೋ ಅದನ್ನೇ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಗ್ಲಾಸಲ್ಲಿ ಇದಕ್ಕೆ ವಾಟರ್ ಹಾಕ್ಕೊತಾ ಇದ್ದೀನಿ. ಸೊ ವಾಟರ್ ಹಾಕ್ಬಿಟ್ಟು ಒಂದು ಅಟ್ಲೀಸ್ಟ್ 2 to 3 ಮಿನಿಟ್ಸ್ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಸಾಲ್ಟು ಆ್ಯಂಡ್ ಸ್ವಲ್ಪ ಪೆಪ್ಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪೆಪ್ಪರ್ನ ಹಾಕೋಬೋದು. ನಿಮ್ಮ ಖಾರ ಜಾಸ್ತಿ ಬೇಕು ಅಂದರೆ ಬೇಕಾದ್ರೆ ಜಾಸ್ತಿ ಪೆಪ್ಪರ್ ಹಾಕೊಳ್ಳಿ. ಆ್ಯಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ವಿಷಯ, ಇದನ್ನು ತುಂಬಾ ಬಾಯ್ಲ್ ಮಾಡೋಕ್ಕೆ ಹೋಗ್ಬಿಡಿ. ತುಂಬ ಬಾಯ್ಲ್ ಮಾಡಿಬಿಟ್ರೆ ನಿಮ್ಗೆ ಆ ಕ್ರಂಚಿ ಫೀಲಿಂಗ್ ಸಿಗಲ್ಲ ಆ ಕ್ಯಾಪ್ಸಿಕಮ್ ತಿಂದಾಗ ಮತ್ತು ಬ್ರಾಕ್ಲಿ ತಿಂದಾಗ. ನನ್ನ ಗ್ರೇವಿ ಯಾವಾಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಇದಕ್ಕೇನು ಮಾಡ್ತೀನಿ, ಒಂದು 2ರಿಂದ 3 ಸ್ಪೂನು
ಕಾರ್ನ್ ಫ್ಲೋರ್ ಇದನ್ನ ಮುಂಚೆನೆ ನೀರು ಹಾಕ್ಬಿಟ್ಟು ಒಂದು ತಿಕ್ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನ ಹಾಕಿದ ತಕ್ಷಣ ನಮ್ಮ ಗ್ರೇವಿ ಏನಾಗುತ್ತೆ, ಒಂದು ತಿಕ್ ಗ್ರೇವಿ ಆಗಿ ಕನ್ವರ್ಟ್ ಆಗೋಗುತ್ತೆ. ನೋಡಿ ನಮ್ಮ ಗ್ರೇವಿ ಕಾರ್ನ್ ಫ್ಲೋರ್ ಪೇಸ್ಟ್ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಫೈನಲಿ ಇಟ್ ಇಸ್ ಡನ್. ಸೊ ಇದನ್ನ ಗಾರ್ನಿಶ್ ಮಾಡೋಕ್ಕೆ ನಾನು ಏನು ಸ್ಪ್ರಿಂಗ್ ಆನಿಯನ್ ಲೀಫ್ನ ಫೈನ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ನೋ ಅದನ್ನ ನನ್ನ ಗ್ರೇವಿ ಮೇಲೆ ಹಾಕ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಫೈನಲಿ ನಮ್ಮ ಫ್ಲೈಯಿಂಗ್ ನೂಡಲ್ಸ್ ಗ್ರೇವಿ ರೆಡಿ ಆಗೋಗಿದೆ. ಗ್ರೇವಿ ಪ್ರಿಪ್ರೇಷನ್ ಅಲ್ಲಿ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್, ನಮ್ಮ ಕ್ಯಾಪ್ಸಿಕಮ್ ಇರ್ಬೋದು ಆ್ಯಂಡ್ ಬ್ರಾಕಲಿ ಇರ್ಬೋದು, ಅದನ್ನ ಓವರ್ ಕುಕ್ ಮಾಡಬೇಡಿ, ಬರೀ 50% ಮಾತ್ರ ಫ್ರೈ ಮಾಡಿ. ಕ್ರಂಚಿ ಫೀಲಿಂಗ್ ಇರಬೇಕು. ಆ್ಯಂಡ್ ನೀವು ಗ್ರೇವಿಯಲ್ಲಿ ನಿಮ್ಮ ಮಶ್ರೂಮ್ ಮತ್ತೆ ಪನ್ನೀರ್ನ ಹಾಕಕ್ಕೆ ಹೋಗ್ಬೇಡಿ. ಗ್ರೇವಿನ ಎಂಡಲ್ಲೇ ಯೂಸ್ ಮಾಡಬೇಕು. ಮುಂಚೆನೆ ನೀವು ಆ ಮಶ್ರೂಮ್ ಮತ್ತೆ ಪನ್ನೀರ್ನ ಗ್ರೇವಿಯಲ್ಲಿ ಹಾಕಿ ಫ್ರೈ ಮಾಡಿದ್ರೆ ಎಲ್ಲ ಸಾಫ್ಟ್ ಆಗೋಗುತ್ತೆ. ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ. ನಾನು ಏನು ಸ್ಟಾರ್ಟಿಂಗಲ್ಲಿ ನಾನು ನೂಡಲ್ಸ್ನ ಫ್ರೈ ಮಾಡಿ ಬೇಸಾಗಿ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಮೀಡಿಯಮ್ ಆಗಿ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ಎಲ್ಲ ಆದಮೇಲೆ ನನ್ನ ಪನ್ನೀರ್ ಮತ್ತು ಮಶ್ರೂಮ್ ಯಾವುದನ್ನು ಡೀಪ್ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನೋ ಅದನ್ನು ರ್ಯಾಂಡಮ್ ಆಗಿ ನನ್ನ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನನ್ನ ಬ್ಯೂಟಿಫುಲ್ ಡೆಲಿಷಿಯಸ್ ಲುಕಿಂಗ್ ಗ್ರೇವಿನ ಇದ್ರ ಮೇಲೆ ಹಾಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರ್ತಾ ಇದೆ, ಆಸೆ ಆಗ್ತಾ ಇದೆ. ಇಟ್ಸ್ ಸೋ ಬ್ಯೂಟಿಫುಲ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಸೋ ಕಲರ್ಫುಲ್. ಟೇಸ್ಟ್ ಕೂಡ ಸಖತ್ತು ಫ್ಲೇವರ್ಫುಲ್ ಆಗಿದೆ. ನಿಜವಾಗ್ಲೂ ನಾನು ಟೇಸ್ಟ್ ಮಾಡೋದ್ನೆಲ್ಲ ಅಮೇಝಿಂಗ್ ಆಗಿದೆ. ಇದೆಲ್ಲ ಆದಮೇಲೆ ಸ್ಪ್ರಿಂಗ್ ಆನಿಯನ್ ಲೀಫಲ್ಲಿ ಇದನ್ನು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ನಮ್ಮ ಫ್ಲೈಯಿಂಗ್ ನೂಡಲ್ಸ್ ವಿತ್ ಚಾಪ್ಸ್ಟಿಕ್ ಅದನ್ನು ಎತ್ಕೊಂಡು ನನ್ನ ಗ್ರೇವಿ ಇರೋ ಪ್ಲೇಟಲ್ಲಿ ಈ ಥರ ಇಡ್ತಾ ಇದ್ದೀನಿ. ಆ್ಯಂಡ್ ಲುಕ್ ಎಟ್ ಇಟ್, ಫೈನಲಿ ನನ್ನ ಫ್ಲೈಯಿಂಗ್ ನೂಡಲ್ಸ್ ಈಸ್ ರೆಡಿ. ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನಾನು ಏನು ಅನ್ಕೊಂಡಿದ್ನೋ ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಮನೇಲಿ ಮಾಡಿದ್ರೆ 100% ಇದೇ ಥರ ಕಾಣಿಸುತ್ತೆ ಅಂತ ನನಗೆ ನಂಬಿಕೆ ಇದೆ. ಖಂಡಿತ ಟ್ರೈ ಮಾಡಿ. ನಮ್ಮ ವೆಜ್ ಫ್ಲೈಯಿಂಗ್ ನೂಡಲ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಆ ಪ್ರಾಸೆಸ್ ಇದೆಯಲ್ಲ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಲೇಬೇಕು. ಯಾಕೆ ಅಂದರೆ ಅದೊಂದು ಎಕ್ಸ್ಪೀರಿಯನ್ಸು. ಅದನ್ನ ನೀವು ಫೀಲ್ ಮಾಡ್ಕೊಂಡು ಮಾಡೋದೇ ಒಂದು ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಮಾಡಿಬಿಟ್ಟು ನಿಮ್ಮ ಅಡುಗೆ ಏನಾದ್ರು ಕರೆಕ್ಟಾಗಿ ಬಂದ್ಬಿಟ್ರೆ ನಿಮ್ಮಷ್ಟು ಖುಷಿ ಯಾರಿಗೂ ಆಗಲ್ಲ. ಈ ಡಿಶ್ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ನೀವು ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಜೊತೆ ಮಾಡಿ, ಒಬ್ಬರೇ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲ ಸೇರ್ಕೊಂಡು ಮಾಡಿದಾಗ ಅದೊಂದು ಆ ಎಕ್ಸ್ಪೀರಿಯನ್ಸೇ ಬೇರೆ. ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಂತೂ ಇವತ್ತು ಸಖತ್ ಎಂಜಾಯ್ ಮಾಡಿದೆ. ಆ್ಯಂಡ್ ಟೇಸ್ಟ್ ಕೂಡ ಬೊಂಬಾಟಾಗಿ ಬಂದಿದೆ. ಆ್ಯಂಡ್ ನೀವು ಮನೇಲಿ ಮಾಡಿದಾಗ ಹೆಂಗ್ ಬಂತು ಅಂತ ಹೇಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ಡಿಶ್ ತಗೊಂಡು ಬರ್ತೀನಿ. ಅಲ್ಲಿ ತನಕ ಇದೇ ಥರ ಪ್ರೀತಿ ಕೊಡಿ. ಮಿಸ್ ಯು ಆಲ್ ಆ್ಯಂಡ್ ಲವ್ ಯು ಆಲ್.